ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಾ ಇದ್ದೀರಿ MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವಿಂದು ಮಂಜೇಶ್ವರ ತಾಲೂಕು ಚಿಪ್ಪಾರು ಗ್ರಾಮದ ಬದಿಮೂಳೆ ಎಂಬಲ್ಲಿದ್ದೇವೆ. ಇಲ್ಲಿ ಒಂದು ಮನೆ ಮತ್ತು ಜಾಗ ಮಾರಾಟಕ್ಕಿದೆ. ಈ ಜಾಗದ ಬಗ್ಗೆ ತಿಳ್ಕೊಳ್ಳಿಕ್ಕಾಗಿ ಬಂದಿದ್ದೇವೆ. ಇದರ ಮಾಲೀಕರಲ್ಲಿ ಮಾತಾಡಿಸು ಬನ್ನಿ. ಸರ್ ನಮಸ್ಕಾರ. ಸರ್, ಇದು ಜಾಗ ಮಾರ್ತೀರಲ್ಲ, ಇದರಲ್ಲಿ ಟೋಟಲ್ ಜಾಗ ಇರುವಂಥದ್ದು 1 ಎಕರೆ 45 ಸೆನ್ಸ್, ಮತ್ತೆ ಒಂದು ಅಲ್ಲಿ ಇಲ್ಲಿ ಕೆಳಗೆ 32 ಸೆನ್ಸ್ ಅಲ್ಲ, ಇಷ್ಟು ಟೋಟಲ್ ಜಾಗ, ಮತ್ತೆ ಒಂದು ಚಂದದ ಮನೆ ಮಾರಾಟಕ್ಕಿದೆ. ನಾವು ಈ ಜಾಗವನ್ನು ನೋಡುವ, ತೋಟ ಹೇಗೆ ಉಂಟು, ಇದಕ್ಕೆ ನೀರಿನ ಸೋರ್ಸ್ ಏನು ಅಂತ ನೋಡಿಕೊಂಡು ಬರುವ ಹೋಗುವ. ನಮಗೆ ಇದು ಕುಡಿಯುವ ನೀರಿನ ಬಾವಿ ಒಂದು ಅಂಗಳದಲ್ಲಿ ಉಂಟು ಇದು. ಹಾಗೆ ಟ್ಯಾಂಕಿ, ಮನೆಗೆ ಉಪಯೋಗಕ್ಕೆ ಟ್ಯಾಂಕಿ ನೀರು. ನಾವು ತೋಟಕ್ಕೆ ಹೋಗುವ ಮೊದಲು ಎಂತ ಸರ್, ಬಾವಿ ಉಂಟಾ ಇಲ್ಲಿ? ಇಲ್ಲಿ ಕೆದು ಉಂಟು. ಇಲ್ಲಿ ಒಂದು ಇದು ನೀರಿನ ಸೋರ್ಸ್. ನಾವು ನೀರಿನ ಸೋರ್ಸನ್ನು ಪ್ರಾರಂಭಿಸುವ. ನೋಡಿ, ಇಲ್ಲಿ ಹೋಗ್ಬೋದಲ್ಲ ಸರ್? ಜಾರುದಿಲ್ಲ ಅಲ್ಲ? ಏನಾಗುದಿಲ್ಲ. ಇಲ್ಲೇ ಆಗಿ ತೋಟಕ್ಕೆ ಇಲ್ಲಿಕ್ಕೆ ಇಲ್ಲೇ ಜಾಗ ಸರ್? ಅಲ್ಲೇ ಆಗಿಲ್ಲ. ಇದು ಕೆದು ನೋಡ್ಲಿಕ್ಕೆ ಮಾತ್ರ ಅಷ್ಟೇ. ನೋಡುವ, ನಾವು ನೀರಿನ ಸೋರ್ಸನ್ನು ಜನರಿಗೆ ತೋರಿಸಬೇಕು ನಾವು. ಯಾಕಂದರೆ ತೆಕ್ಕೊಳ್ಳುವವರು ನೀರು ಹೇಗೆ ಉಂಟು, ಕೃಷಿ ಹೇಗೆ ಮಾಡ್ಬೋದು ಅಂತ ತಿಳ್ಕೊಳ್ಬೇಕಲ್ಲ. ನೀರು ನೋಡಿ, ಇಲ್ಲಿ ಇದರಲ್ಲಿ ನೀರು ಲಾಸ್ಟ್ನವರೆಗೆ ಇರ್ತಾ ಸರ್? ಮೇವರೆಗೆ ಇರ್ತಾ. ರಿಂಗ್ ಹಾಕಿದ್ದೀರಿ ಅಲ್ಲ? ಮಿಡ್ಲಲ್ಲಿ ರಿಂಗ್ ಉಂಟು ಅಲ್ಲ? ರಿಂಗಿಂದ ಅಲ್ಲಿ ಮೋಟ್ರ್ ಹಾಕಿ ನೀರು ಮೇಲೆ ಬರ್ತಾ ಉಂಟಲ್ಲ? ಈ ಮೋಟ್ರಲ್ಲಿ ಮೇಲೆ ಬರ್ತಾ ಉಂಟು. ಮೇಲೆ ಸೆಡ್ ಉಂಟು. ಇದು ನೀರು ನಿಮಗೆ ಈ ತೋಟಕ್ಕೆ ಧಾರಾಳ ಸಾಕಾಗ್ತದೆ? ಬೇಕಾದಷ್ಟು ಉಂಟು ರಿಂಗಿನ ನೀರು. ಮತ್ತೆ ಇದಲ್ಲ, ಗುಡ್ಡ ಅದೇ ಬೇಕಾದಷ್ಟು ಸೋರ್ಸ್, ನೀರಿನ ಸೋರ್ಸ್ ಇರುವಂಥ ಜಾಗ. ನಾವಿನ್ನು ತೋಟಕ್ಕೆ ಹೋಗುವ ಬನ್ನಿ. ಇನ್ನು ಇದು ನೀರಿನ ಸೋರ್ಸ್. ಇಲ್ಲಿ ಧಾರಾಳ ನೀರು ಲಾಸ್ಟ್ನವರೆಗೂ ಈ ತೋಟಕ್ಕೆ ಬರ್ತದೆ. ಇದು ಪೈಪ್ ಹಾಕಿ ಇನ್ನು ಸ್ಪ್ರಿಂಕ್ಲರ್ ಈಗ ಸರ್ ಈ ಕೆಳಗೆ ಹೋದ್ದು? ಸ್ಪ್ರಿಂಕ್ಲರ್ ಇಲ್ಲಿಂದ ಈ ಪೈಪ್ ಹಾಕಿ ನೀರು ತೋಟಕ್ಕೆ ಇಲ್ಲಿ ಉಂಟು. ಇದರ ಅಡಿಯಲ್ಲಿ ಉಂಟಲ್ಲ? ತೊಂದರೆ ಇಲ್ಲ. ಒಳ್ಳೆ ನೀರಿನ ವ್ಯವಸ್ಥೆ ಇರುವಂತ ಜಾಗ ಅಲ್ಲ? ನೀರು ಬೇಕಾದಷ್ಟು ಈ ತೋಟಕ್ಕೆ ನಮಗೆ ಬೇಕಾದಷ್ಟು ಉಂಟು. ಇಲ್ಲಿ ನೀರು ಮಳೆಗಾಲದಲ್ಲಿ ಹರಿದು ಹೋಗ್ತಾ ಇರ್ತದೆ. ಹೊಸರು. ಇದು ಬಾರ್ಡರ್ ಇದು ಸರ್? ಅದು ಬಾರ್ಡರ್ ಅಲ್ಲ? ಕೆಳಗಿಂದ ಬಾರ್ಡರ್ ಅಲ್ಲೇ ಹಾಗೆ ಬರ್ತದೆ. ಅಲ್ಲಿಗೆ ಹಾಗೆ ಬರ್ತದೆ. ಅಡಿಕೆ ಏನಿಲ್ಲ, ರೋಗ ಬಂದಿದೆ ಸ್ವಲ್ಪ. ಸರ್, ಇದರಲ್ಲಿ ಎಷ್ಟು ಅಡಿಕೆ ಮರ ಉಂಟು ಸರ್ ಅಂದಾಜಿ? ಒಂದು 400 ಇರ್ಬೋದು. ಈಗ ಹಳೆದಾಯ್ತಲ್ಲ. 400 ಅಡಿಕೆ, ದೊಡ್ಡ ಅಡಿಕೆ. ಮತ್ತೆ ಎಡೆ ಸಸಿ ಇಟ್ಟದ್ದು ಬೇರೆ ಸರ್? ಅದು ಬೇರೆ. ಈಗ 400 ಆದ್ರೆ ಎಡೆ ಸಸಿ ಕೂಡ ಇರ್ಲಿಕ್ಕಿಲ್ಲ, ಒಂದು 300 250 ಜಾಸ್ತಿ ಇರ್ಬೋದು. ಸಾಧಾರಣ ಸರಿ ಆದ್ರೆ ಇಲ್ಲಿ ಎಷ್ಟು ಅಡಿಕೆ ಆಗ್ತದೆ ಸರ್ ನಿಮಗೆ? ಆಗಿದೆ ಸರ್ ಈಗ ಒಂದು 28 ಗೋಣಿ ಆಗಿದೆ. 28 ಗೋಣಿ ಕಾಕುಂಜೆಯಲ್ಲಿ 28 ಗೋಣಿ ಅಂದ್ರೆ ಸರ್ ಸಾಧಾರಣ ಎಷ್ಟು ಕೆಜಿ ಅಂತ ಲೆಕ್ಕ? 10 ಕ್ವಿಂಟಲ್ ಆಗ್ಬೋದು. 10 ಕ್ವಿಂಟಲ್ ಅಂದ್ರೆ 4, ಹೌದು, 2 ಕಂಡಿ ಅಲ್ಲ? 2 ಕಂಡಿ ಅಡಿಕೆ ಅಲ್ಲಿವರೆಗೆ ಉಂಟು, ಬೇಲಿ ಹತ್ರ. ಬೇಲಿಯವರೆಗೆ ಉಂಟು. ಇಲ್ಲಿ ಕೆಳಗೆ ತೋಡು ಬರ್ತದೆ ಒಂದಲ್ಲ? ಇಲ್ಲಿ ಕೆಳಗೆ ತೋಡು ಬರ್ತದೆ. ನಾವು ಇಲ್ಲೇ ಅಲ್ಲ ಆಗ ಬಂದದ್ದು. ಇಲ್ಲೇ ತೋಡು ಬರ್ತದೆ. ನೋಡಿ, ಇಲ್ಲಿ ಒಂದು ಈ ತೋಟದ ಸೈಡಲ್ಲಿ ಒಂದು ಕೆಳಗೆ ತೋಡು ಹರಿದು ಹೋಗ್ತಾ ಉಂಟು. ಇಲ್ಲಿ ಬೇಕಿದ್ರೆ ತೋಡಿನ ಸೈಡಲ್ಲೂ ನೀರು ಹೋಗ್ತಾ ಇರುವಂತ. ಅದು ಲಾಸ್ಟಿಗೆ ನೀರಿಲ್ಲಲ್ಲ ಇಲ್ಲಿ ತೋಡಲ್ಲಿ? ಲಾಸ್ಟಿಗೆ ಮತ್ತೆ ಅಲ್ಲಿ ಆಚೆ ತೋಟ ಇನ್ನು ಅದರ ಆಚೆ ಇರೋದು ಸರ್? ಕೆಳಗೆ ಹೋಗ್ಬೇಕು. ಕೆಳಗೆ ಹೋದ್ರೆ ಅಲ್ಲಿಂದ ನೀರಿನ ವ್ಯವಸ್ಥೆ ಮಾಡ್ಬೋದು. ನಾನು ಶುರು ಮಾಡಿ ಶುರು ಮಾಡ್ಬೇಕಷ್ಟೇ. ನಾವಿನ ಆಚೆ ಈ ತೋಟ ನೋಡಿ ಆಯ್ತು. ಕೆಳಗೆ ಇನ್ನೊಂದು ತೋಟ ಉಂಟು, ನೋಡಿ ಬರೋಣ. ನೋಡಿ ಬಿಡು, ಆ ತೋಟವನ್ನು ನೋಡುವ. ಇದು ಹೀಗೆ ಉಂಟು. ಇದು ಬರುವಾಗ ಆಚೆ ಸೈಡಲ್ಲಿ ಮತ್ತೆ ಹೋಗುವ. ಅಲ್ಲ, ಇದರ ಹಾಗೆ ತೋಟ ಸೈಡ್ ನೋಡ್ಲಿಕ್ಕೆ ಕೆಳಗಿನ ತೋಟವನ್ನು ನೋಡಿ ಬಿಡುವ.
ಇದು 32 ಸೆನ್ಸ್ ಇರುವಂಥ ಇನ್ನೊಂದು ಸೈಟಿಗೆ ಹೋಗ್ತಾ ಇರೋದು ನಾವು. ಈ ತೋಟ ಅಲ್ಲಿ ಲಾಸ್ಟ್. ಹಾಂ 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 ಹಾಂ. ಈ ತೋಟ ಅಲ್ಲಿ ಲಾಸ್ಟು. ಈ ತೋಟ ಇಲ್ಲಿಗೆ ಲಾಸ್ಟು. ಅಲ್ಲಿಯವರೆಗೆ ಈ ತೋಟ ಉಂಟು, ಅಲ್ಲಿಯವರೆಗೆ ಈ ತೋಟ ಉಂಟು. ಆನಂತರ ನಾವು ಇಲ್ಲಿ ಆಗಿ ಕೆಳಗಡೆ ಹೋಗಬೇಕು. ನೋಡಿ ಪೈಪು. ಹಾಂ ಹಾಂ. ಅದೇ ಪೈಪ್ ಆಚೆದ್ದು. ಹಾಂ, ಪೈಪು ಸೈಡಲ್ಲಿ ಆಗಿ ನಿಮ್ಮ ತೋಟಕ್ಕೆ ಬಂದಿದೆ. ಹ್ಞೂ. ಅಲ್ಲಿಂದ ಅಲ್ಲಿ ಬೋರ್ ಉಂಟಾ ಸರ್? ಬೋರ್ ಕೊಳ. ಬಾವಿ ಬಾವಿ ಬಾವಿ. ಬಾವಿಯ ನೀರು. ಹಾಂ. ಇಲ್ಲಿ ಒಂದು ಪೈಪ್ ಹಾಕಿ ನೀವು ಅಲ್ಲಿಗೆ ನೀರು. ಇನ್ನು ಸ್ವಲ್ಪ ಉಂಟು. ಸ್ವಲ್ಪ ಉಂಟು. ಸ್ವಲ್ಪ ಉಂಟಲ್ಲ ತೋಟಕ್ಕೆ. ಇದೆ ಇನ್ನು ಸ್ವಲ್ಪ ಆಚೆ ಹೋದರೆ ನೋಡಿ ನೀರು ಈ ತೋಡಿನಲ್ಲಿಯೇ ಪೈಪ್ ಹಾಕಿ ನೀರು ಈ ಒಂದು ತೋಟದಿಂದ ಒಂದು ತೋಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅದು ಬೇಕಿದ್ರೆ ಮಾತ್ರ ಹಾಕ್ಬೋದು, ಇಲ್ಲದ್ರೆ ಅಗತ್ಯ ಇಲ್ಲ. ಹಾಂ ಹಾಂ. ಅಲ್ಲಿ ಬೇಕಾದಷ್ಟು ಉಂಟು. ಅಲ್ಲಿ ಬೇಕಾದಷ್ಟು ಉಂಟು. ಅಲ್ಲಿಗೆ ಹಾಗೆ ಹಚ್ಚಿದ್ದ ಇಲ್ಲಿ ತರೋದು. ಇಲ್ಲಿಂದ ಹಾಕೊಂಡು ಹೋಗೋದು. ಹಾಂ. ಇಲ್ಲಿಯೂ ಮೋಟ್ರಿನ ವ್ಯವಸ್ಥೆ ಉಂಟು. ಮೋಟರ್ ವ್ಯವಸ್ಥೆ ಉಂಟು ಇಲ್ಲಿ. ಹಾಂ ಹಾಂ ಹಾಂ. ಇದರಲ್ಲಿ ಎಷ್ಟು ಅಡಿಕೆ ಮರ ಉಂಟು ಸರ್? ಇದರಲ್ಲಿ ಅದೆಲ್ಲ 350 ಇದರಲ್ಲಿ. 350. ಇದರಲ್ಲಿ ಜಾಸ್ತಿ ಅಡಿಕೆ ಮರವೇ ಇರೋದು. ಯಾವುದಲ್ಲಿ? ಅಲ್ಲ ಇಲ್ಲಿ ಜಾಸ್ತಿ. ಹಾಂ. ಅಲ್ಲ ಇಲ್ಲಿ 350 ಅಡಿಕೆ ಮರ ಉಂಟು. ಹಾಂ. ಇಲ್ಲಿ ಎಷ್ಟದಲ್ಲಿ ಸಸ್ಯ ಹಾಕಲಿಲ್ಲ. ಹಾಕಬೇಕಷ್ಟೇ. ಹಾಂ, ಎಡೆ ಸಸ್ಯ ಹಾಕಲಿಲ್ಲ. ಹಾಂ, ಇಲ್ಲಿ ಹಾಕಲಿಲ್ಲ. ಎರಡು ಪೈಪ್ ಉಂಟು. ಒಂದು ಬೇರೆ ನಮ್ಮದು ಒಂದು. ಹಾಂ 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 ಹಾಂ. ಈ ಸಲಕ್ಕೆ ಜನ ಉಂಟು ಈಗ. ಹಾಂ, ಈ ಸಲಕ್ಕೆ ಜನ ಈಗ ಉಂಟು. ಹೌದಾ? ಈಗ ಉಂಟು. ಹಾಂ ಹಾಂ. ಕೊಡ್ಲಿಲ್ಲ. ಹಾಂ, ಇದಕ್ಕೆ ಜನ ಕೇಳ್ತಾ ಇದ್ದಾರೆ, ನೀವು ಕೊಡೋದಿಲ್ಲ. ಕೊಡುದಿಲ್ಲ. ನೀವು ಕೊಡೋದು ಒಟ್ಟಿಗೆ ಅಂತ ಲೆಕ್ಕ ಅಲ್ಲ? ಹಾಂ, ಎಲ್ಲ ಒಟ್ಟಿಗೆ ಕೊಡುವುದು. ಹಾಂ ಹಾಂ ಹಾಂ. ಸರ್, ಮತ್ತೆ ಅದು ಮಾತ್ರ ಬೇಕಿದ್ರು ಕೊಡ್ತೀರಾ ನೀವು? ಅಲ್ಲಿ ಅದು ಮೇಲಿದ್ದು ಬೇಕಿದ್ರೆ ಕೊಡುವ. ಮೇಲಿದ್ದು ಮಾತ್ರ ಬೇಕಿದ್ರು ಕೊಡ್ತೀರಿ? ಹಾಂ, ಅದು ಬೇಕಿದ್ರೆ ಅದು ನಮಗೆ ಮೀನು ಹೋಗ್ಬೇಕಾದ್ದು ಮೇಲೆ. ಹಾಂ ಹಾಂ. ಓಕೆ ಓಕೆ. ಇದು ಹೋಗುದಿಲ್ಲ. ಇದು ಕೇಳಿದವರು ಇದ್ದಾರೆ. ಇದಕ್ಕೆ ಜನ ಇದ್ದಾರೆ ಈಗ. ಟೋಟಲ್ ಒಟ್ಟಿಗೆ ಆದ್ರೆ ನೀವು ಹಾಗೆ ಕೊಡ್ತೀರಿ ಅಂತ ಹೇಳಿದಲ್ಲ. ನೋಡು ಹೇಗೆ ಅಂತ. ಇಲ್ಲಿ ಒಳಗೆ ಬರಬೇಕು. ಈ ತೋಟ ಅಲ್ಲ? ಇದೇ ತೋಟ. ಇದು 32 ಸೆನ್ಸ್. ಇದು ಈಗ ಆಯತ ಆಕಾರದಲ್ಲಿ ಉದ್ದಕ್ಕೆ ಉಂಟಲ್ಲ? ಉದ್ದಕ್ಕೆ ತೋಡಿನ ಬದಿ ಹತ್ರ ಉಂಟು. ಇದು ತೋಡಿನ ಬದಿಯವರೆಗೆ ಉಂಟು. ಅಡಿಕೆ ಇಲ್ಲಿಯೂ ಗಿಡಗಳು ಒಳ್ಳೇದುಂಟು. ಅದರ ಸಂಗತಿ ಫಸಲು ಕಡಿಮೆ ಸಲ ಅಲ್ಲ? ಫಸಲು ಕಡಿಮೆ ಅಂತ ಮಳೆಗೆಲ್ಲ. ಮಳೆಗಾಲಕ್ಕೆ. ಸರ್, ನೀವು ಕೊಡುವ ಉದ್ದೇಶ? ಕೊಡುವ ಉದ್ದೇಶ ಮನೆಯಲ್ಲಿ ಸ್ವಲ್ಪ ಸ್ಥಳ ಉಂಟು. ಹಾಂ ಹಾಂ ಹಾಂ. ಊರಲ್ಲಿ
ಅವರು ನಿಮ್ದು ಸರಿ ಎಲ್ಲಿ ಸರ್ ಮುಂಡಿ ತಡ್ಕ ಏ? ಮುಂಡಿ ತಡ್ಕ ಮುಂಡಿ ತಡಕಲ್ಲಿ ನಿಮಗೆ ಆಲ್ರೆಡಿ ಮನೆ ಉಂಟು. ಮನೆ ಇಲ್ಲ, ಬೇರೆ ನಮ್ಮ ಪಾರ್ಟಿಷನ್ ಸ್ಪೇರ್ ನಮ್ಮ ಜಾಯಿಂಟ್ ರೆಕಾರ್ಡ್ ಅಲ್ಲಿ ಫ್ಯಾಮಿಲಿಯದ್ದು ಫ್ಯಾಮಿಲಿ ಪಿತ್ರಾರ್ಜಿತ ಆಸ್ತಿ ಅಲ್ಲ. ಅದರಲ್ಲಿ ಸ್ವಲ್ಪ ಉಂಟು, ಹಾಂ 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 ಅದನ್ನು ನೋಡುವ ಅಂತ ಮತ್ತೆ ಇಲ್ಲಿಂದ. ಹಾಂ ಹಾಂ ಅದಕ್ಕೆ ಬೇಕಾಗಿ ಇದನ್ನು ಮಾರುವುದು ಲೆಕ್ಕ ಮಾಡೋದಲ್ಲ. ಅದು ಸೆಡ್ ಮೊದಲು ಸೆಡ್ ಇರಲಿಲ್ಲ. ಹಾಂ ಹಾಂ ಅದು ಪಂಪ್ ಸೆಡ್. ಇಲ್ಲಿ ನೀರಿನ ಸೋರ್ಸ್ ಒಳ್ಳೆದು ಇದೆ ಇದೆ. ಇದನ್ನು ಸ್ವಲ್ಪ ಒಂದು 5-9 ಫೀಟಿನ ರಿಂಗು. ಇದಕ್ಕೆ ಅದು ಕಡಿಮೆ ರಿಂಗ್ ಹಾಕಿದ್ರೆ ಅಡಿಕೆ ಇಳಿಸ್ಬೋದು. ಹಾಂ 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 ನೀರು ಬೇಕಾದಷ್ಟು ನೀರು ಉಂಟು ಇಲ್ಲೆಲ್ಲ, ನೀರು ಮೇಲೆ ಉಂಟು, ಬೇಕಾದಷ್ಟು ನೀರು ಉಂಟು. ಹ್ಞೂ ಹಾಂ ಹಾಂ ಒಂದು 7-8 ರಿಂಗ್ ಆಗ್ಬೇಕು ಒಳಗೆ ಒಳಗೆಲ್ಲ. ಹಾಂ 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 ಕಲ್ಲಿಲ್ಲ, ಇಷ್ಟವರೆಗೆ ಕಲ್ಲು ಸಿಗಲಿಲ್ಲ. ಕಲ್ಲಿಲ್ಲ. ಇದು ಎಷ್ಟು ಕೋಳಾಗಿದೆ ಸರ್ ಅಂದಾಜು? ಅದನ್ನ ಒಂದು 4 ಕೋಲು ಇರ್ಬೋದು. 4 ಕೋಳು. 4 ಕೋಳು ಇರ್ಬೋದು ಅಷ್ಟೇ. 13 ರಿಂಗ್ ಉಂಟು. 13 ರಿಂಗ್. ಲಾಸ್ಟ್ನವರಿಗೆ ಬೇಕಾದಷ್ಟು ನೀರು ಇಲ್ಲಿ ಉಂಟು. ಹಾಂ ಇಲ್ಲಿ ಉಂಟು. ಇಲ್ಲಿಂದ ನಾವು ಬೇಕಿದ್ರೆ ಮೇಲೆ ಬಿಡುವುದು, ಇಲ್ಲದ್ರೆ ಇಲ್ಲ. ಇಲ್ಲ ಇದ್ರೆ ಇಲ್ಲ. ಈಗ ಮಳೆ ಬೇಗ ಬಂತಲ್ಲ, ಈ ವರ್ಷ ಬಿಡಲಿಲ್ಲ. ಹೌದೌದು ಸರ್. ನೀವು ಒಟ್ಟು ಈ ಜಾಗ ಉಂಟಲ್ಲ ಸರ್, ಅದು 1 ಎಕರೆ 45 ಸೆನ್ಸ್, ಮತ್ತೆ ಇದು 32 ಸೆನ್ಸ್, ಮತ್ತೆ ಮನೆ ಸೇರಿ ನೀವು ಇದೆ ಎಷ್ಟು ಹೇಳಿದ್ದು, ಇದಕ್ಕೆ 35 ಲಕ್ಷಕ್ಕೆ ಕೊಡುದು ಹೇಳಿದಲ್ಲ ಸರ್. ಒಂದು ವೇಳೆ ನೀವು ಈ ಜಾಗ ಅಲ್ಲ, ಖಾಲಿ ಆ ಜಾಗ ಮಾತ್ರ ಮನೆ ಮತ್ತು ನಾವು 1.45 ಕೊಡ್ತಿದ್ರೆ ಹೇಗೆ ಅಂತ? ಅದು ಕೊಡುವ ಬೇಕಿದ್ರೆ ನೀವೇ ತೆಗೆದು ಸ್ಪೇರ್ ಮಾಡಿ ತೊಂದರೆ ಇಲ್ಲ. ನೋಡು ಅಲ್ಲ, ನಾವು ಜನರಿಗೆ ಹಾಗೆ ನೀವೇ ಟೋಟ್ಲಿ ತೆಗೆದು ನೀವೇ ಮಾರ್ತಿದ್ರು ಮೋಸ ಇಲ್ಲ. ನೀವು ಬೇಕಾದ್ರೆ ನಾವು ಜನ ತೋರಿಸಿಕೊಡುವ ಮತ್ತೆ ಅವರಿಗೆ. ನಾನು ಇದನ್ನು ಸ್ಪೇರ್ ಬೇರೆ ಮಾಡ್ತಿದ್ರೆ ಎಲ್ಲ ಕ್ಯಾನ್ಸಲ್ ಮಾಡಬೇಕು. ಹೌದೌದು. ಈ ಪೈಪ್ ಅಲ್ಲಿ ಹಾಕಿದ್ದೆಲ್ಲ ಪೈಪ್ ಎಲ್ಲ ತೆಗಿಬೇಕು, ಮೋಟರ್ ತೆಗಿಬೇಕು. ಹೌದೌದು. ಇದಾದ್ರೆ ಎಲ್ಲ ಒಟ್ಟಿಗೆ ಒಂದೇ ಇದರಲ್ಲಿ ಹೋಗ್ತದೆ ಅಲ್ಲ. ಹಾಕಿ ಇಟ್ಟದ್ದುಂಟು, ಹೀಗೆ ನೀವು ಬಿಡ್ತೀರಿ ಅಲ್ಲ. ಅಲ್ಲ ನೋಡಿ, ಇದು ಹಟ್ಟಿ ಅಂದ್ರೆ ತೊಳೆದು ಬಿಡುವಂತ ಹಟ್ಟಿ. ಇದು ಹೊಸತ ಮಾಡಿದ್ದವರು. ಇದರಿಂದ ಸ್ಲರಿಯನ್ನು ತೊಳೆದು ಇಲ್ಲಿ ಟ್ಯಾಂಕಿ ಉಂಟು, ಸಿಂಟೆಕ್ಸ್ ಟ್ಯಾಂಕಿ ಉಂಟು. ಈ ಟ್ಯಾಂಕಿಗೆ ಬಿಟ್ಟು ಅಲ್ಲಿಂದ ತೋಟಕ್ಕೆ ಪೈಪ್ ಹಾಕಿ ಬಿಡುವಂಥದ್ದು. ಅದಕ್ಕೆ ಸಪರೇಟ್ ಪೈಪಿನ ವ್ಯವಸ್ಥೆ ಕೂಡ ಉಂಟು ಅಂತ ಹೇಳ್ತಾರೆ. ಒಂದು 2-3 ದನ ಕಟ್ಬೋದಲ್ಲ ಸರ್? 3 ದನ ಕಟ್ಟುವಂಥ ಒಂದು ಹಟ್ಟಿ. ಸ್ಲರಿಯನ್ನು ತೊಳೆದು ಬಿಡ್ತೀರಿ, ಸಗಣಿಯನ್ನು ಇದು ಮಾಡಿ ತೋಟಕ್ಕೆ. ಸಗಣಿ ಮಳೆಗಾಲದಲ್ಲಿ ಮಾತ್ರ, ಇಲ್ಲದ್ರೆ ಬೇಸಿಗೆ ಟ್ಯಾಂಕಿಗೆ ಇದು ಸ್ಲರಿ ಒಟ್ಟಿಗೆ ಎಲ್ಲ ಅದಕ್ಕೆ ಬಿಡ್ತೀರಿ. ಈಗ ಮಾತ್ರ ಹಾಗೆ ಮಾಡುದು. ಈಗ ತೊಳೆದು ಈಗ ಸಗಣಿ ಬೇರೆ ಹಾಕ್ತೀರಿ, ಬ್ಲಾಕ್ ಆಗ್ತದೆ ಅಂತ. ಬ್ಲಾಕ್ ಆಗ್ತದೆ, ಅಲ್ಲಿ ಮಳೆ ಬಂದ್ರೆ ಅಲ್ಲಿ ನೀರು ಜಾಸ್ತಿ ಆಗ್ತದೆ. ಈಗ ಬೇಸಿಗೆಗಾಲದಲ್ಲಿ ಇಲ್ಲಿಂದ ಸ್ಲರಿ ಟ್ಯಾಂಕ್ ಸಿಂಟ್ಯಾಕ್ಸಿಗೆ ಹೋಗುತ್ತೆ, ಸಿಂಟ್ಯಾಕ್ಸಿಂದ ತೋಟಕ್ಕೆ ಸಪರೇಟ್ ಪೈಪಿನ ವ್ಯವಸ್ಥೆ ತೋಟಕ್ಕೆ ಬಿಡೋದು ಸರ್. ಇಲ್ಲಿ ಟೋಟಲ್ ನಿಮಗೆ 1 ಎಕರೆ 45 ಸೆನ್ಸ್ ಹೇಳಿದ್ರಿ, ಅಲ್ಲಿ 32 ಸೆನ್ಸ್ ಹೇಳಿದ್ರಿ. ಈ 1 ಎಕರೆ 45 ಸೆನ್ಸ್ ಅಲ್ಲಿ 45 ಸೆನ್ಸ್ ತೋಟ ಹೇಳಿದ. 1 ಎಕರೆ ಅಷ್ಟು ಗುಡ್ಡ. ಈ ಮನೆ ಇರುವುದು 1 ಎಕರೆಯಲ್ಲಿ ಮನೆ ಇರುವಂತದ್ದು ಆಗಿರ್ಬಹುದು. ನಮಗೆ ಗೊತ್ತಿಲ್ಲ, ನಾವು ತೆಗೆದ ಜಾಗ. ನೀವು ತೆಗ್ದರಲ್ಲಿ ಟೋಟಲ್ ಇರುವುದು ರೆಕಾರ್ಡ್. ನೀವು ಎಷ್ಟು ಸಮಯ ತೆಗೆದು? ಒಂದು 8-9 ವರ್ಷ ಆಯ್ತು. 9 ವರ್ಷ ಆಯ್ತು. ನೀವು ಇಲ್ಲಿ ಕೃಷಿ ಮಾಡೋದು ಅಷ್ಟೇ? ಅಷ್ಟೇ. ಈಗ ಮಕ್ಕಳೀಗ ಕಲಿಯಲಿಕ್ಕೆ ಅಂತೇಳಿ ನಾವೀಗ ಏನು ಹಾಗೆಲ್ಲ ಆಗುದಿಲ್ಲ. ಹೌದು, ನೀವು ಇಬ್ಬರೇ ಕೆಲಸ ಮಾಡ್ಬೇಕು ಇಲ್ಲಿ ಅಲ್ಲ. ಮತ್ತೆ ನಿಮಗೆ ಅಲ್ಲಿ ತರವಾಡ ಜಾಗ ಉಂಟು, ಅಲ್ಲಿ ಟೋಟಲಿ. ಇನ್ನು ಮನೆ ನೋಡುವ, ಮನೆಯ ಸಂಗತಿ ನೋಡುವ ಹೇಗೆ ಅಂತ. ಮನೆಯ ಒಳಗೆ ನೋಡುವ. ಮನೆ ಒಳ್ಳೆ ಜಾಗ. ತೆಂಗಿನ ಮರ ಎಷ್ಟುಂಟು ಸರ್ ಇದರಲ್ಲಿ? 13 ತೆಂಗಿನ ಮರ ಉಂಟು. ಅದರಲ್ಲಿ ತೆಂಗಿನ ಮರ ಇಲ್ಲ ಅಂತ ಅಲ್ಲ ಸರ್? ಉಂಟು, ಅದರಲ್ಲಿ 9 ತೆಂಗಿನ ಮರ ಉಂಟು ಆ ಸೈಟಲ್ಲಿ ಕೂಡ. ಇನ್ನು ಮನೆಯ ಒಳಗೆ ನೋಡುವ ನಾವು. ಮನೆಯ ಒಳಗೆ ನೋಡಿ, ಎದುರು ಒಂದು ಮನೆ ಎದುರು ಕೂತ್ಕೊಳ್ಳಿಕ್ಕೆಲ್ಲ ಇರುವಂಥದ್ದು. ಲೈಟ್ ಹಾಕಿ ಸರ್ ಎಲ್ಲ. ಇದೊಂದು ಹಾಲ್. ಒಳಗೆ ಕೂಡ ಎಲ್ಲ ಲೈಟ್ ಹಾಕಿದರೆ ನಿಮಗೆ ಇದು ಹಾಲ್. ಒಳಗೂ ಕೂಡ ಎಲ್ಲ ಲೈಟ್ ಹಾಕಿ ತೋರಿಸಿದರೆ ಇದೊಂದು ಹಾಲ್, ಅದೊಂದು ಹಾಲ್. ಇದರಲ್ಲಿ ಒಳಗೆ ದೇವರ ರೂಮ್ ಹಾಗೆ ಮಾಡಲಿಲ್ಲ. ಇದು ಸ್ಟಾಕ್ ರೂಮ್ ಅಲ್ಲ? ಸ್ಟಾಕ್ ರೂಮ್. ಈಗ ಸ್ಟಾಕ್ ರೂಮ್. ಅಡಿಕೆ ಎಲ್ಲ ಅದರಲ್ಲಿ ಉಂಟು. ಇದು ಬೆಡ್ರೂಮ್. ಇದು ಬೆಡ್ರೂಮ್. ಇದರೊಳಗೆ ತೆಗೆದ್ರು ಆಗ್ತದೆ, ಇಲ್ಲ ಇದ್ರೂ ಆಗ್ತದೆ. ಇದು ಬೆಡ್ರೂಮ್. ಇದು
ಸ್ಟಾಕ್ ರೂಮ್ ಒಂದು ಉಂಟು. ಅದಲ್ಲದೆ ಒಂದು ಅಡಿಗೆ ರೂಮ್, ಅಡಿಗೆ ವ್ಯವಸ್ಥೆಯನ್ನು ನೋಡಿಬಿಟ್ಟು ಅಡಿಗೆ ವ್ಯವಸ್ಥೆ ಹೇಗೆ ಉಂಟು ನೋಡು. ಟೇಬಲ್, ಇನ್ನು ಇದರಲ್ಲಿ ಇನ್ನು ಅಟ್ಟಕ್ಕೆ ಇಲ್ಲಿದೆ. ಅಟ್ಟದಲ್ಲಿ ಸ್ಟಾಕ್. ಇಲ್ಲಿ ಅಡಿಗೆ ನೀವು ಜಾಸ್ತಿ ಇಲ್ಲಿ ಹೊರಗೆ ಇಲ್ಲ ನಾವೆಲ್ಲ ಕಟ್ ಮಾಡಿದ್ದು ಮುಸಲ್ಮಾನರ ಮನೆ ಇದು ಮೊದಲು. ಅದನ್ನು ಕಟ್ ಮಾಡಿ ನೀವು ನಾವು ಅದನ್ನು ನಿಮ್ಮ ಇದು ಕೃಷ್ಣಾಚಾರ್ಯ ಅವರಂತ ಒಂದು ನಮ್ಮ ವಾಸ್ತು ಮಾಡಿದ್ದು. ವಾಸ್ತು ಇರಲಿಲ್ಲ, ವಾಸ್ತು ಸರಿ ಮಾಡಿದ ಮನೆ, ಹಳೆಯ ಮನೆ. ಮನೆ ತೊಂದರೆ ಇಲ್ಲ, ಒಳ್ಳೇದುಂಟು. ಒಂದು ಫ್ಯಾಮಿಲಿಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಲೆಕ್ಕ ಅಲ್ಲ. ಇದು 1 ಎಕರೆ 45 ಸೆಂಟ್ಸ್ ಈ ಜಾಗ, ಹಾಗೆಯೇ 32 ಸೆಂಟ್ಸ್ ಅಲ್ಲಿರುವಂಥ ಜಾಗ. ಈ 2 ಜಾಗ ಸೇರಿಸಿ 1 ಎಕರೆ 82 ಸೆಂಟ್ಸ್ ಏನೋ ಆಗ್ತದೆ ಕಾಣ್ತದೆ. ಇದಕ್ಕೆ ಟೋಟಲ್ ಆಗಿ ನೀವು ಹೇಳ್ತಿರುವಂಥದ್ದು ಎಷ್ಟು ಲಕ್ಷ? 35 ಲಕ್ಷಕ್ಕೆ ನೀವು ಕೊಡ್ತಿದ್ದೀರಿ. ಹಾಗೆಯೇ ಇದೀಗ ಇರುವಂತಹ ಜಾಗವನ್ನು ನಾವು ನೋಡಬೇಕು ನಮ್ಮ ವೀಕ್ಷಕರಿಗೆ. ಇದು ಕಾಸರಗೋಡು ಜಿಲ್ಲೆ, ಮಂಜೇಶ್ವರ ತಾಲೂಕು, ಚಿಪ್ಪಾರು ಗ್ರಾಮದ ಬದಿಮೂಳೆ ಅಂತ ಇರುವಂಥ ಜಾಗ. ಇದಕ್ಕೆ ರೋಡಿನ ವ್ಯವಸ್ಥೆ ಇಲ್ಲೇ ಉಂಟು. ಅಂಗಳಕ್ಕೆ ರೋಡ್ ಬರ್ತದೆ, ಗಾಡಿ ಎಲ್ಲ ಅಂಗಡಿಗೆ ಬರುವಂತಹ ಒಂದು ವ್ಯವಸ್ಥೆ ಉಂಟು. ಹಾಗೆ ಬೇಕಾದಂಥ ವೀಕ್ಷಕರು ನಮ್ಮನ್ನು ಸಂದರ್ಶಿಸಿದರೆ ಆಯಿತು. ನಾವು ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಹಾಕಿರ್ತೇವೆ. ಧನ್ಯವಾದಗಳು.